ಯಾಕೆ ನಿಂತ್ಯೋ ನಡಿಯೋ ಯಾರ್ದು ಮುಗೀತು ಪುಸ್ತಕನಂದು ಬರೀ ಮತ್ತ ಅದು ಅಭ್ಯಾಸ ಮುಗಿಸ್ಬಿಡು ಬಡ ಬಡ ಅಭ್ಯಾಸ ಮುಗೀತಂದ್ರೆ ಮತ್ತೆ ನಾಳೆ ಇದೇನು ಇದು ಇಂಚ್ ಪಟ್ಟಿಲಿ ಬಡಿಬೇಕು ಇಂಚ್ ಪಟ್ಟಿಲಿ ಮಾಡಿದ್ರೆ ಅಷ್ಟೇ ಕರೆಕ್ಟ್ ಅದು ಹಿಂಗೆ ತಪ್ಪಿದು ಹಾಂ ಇಂಚ್ ಪಟ್ಟಿಲಿ ಮಾಡಬೇಕು ಆಮೇಲೆ ಅವು ಕಾಲಮ್ ಎನಿಸ್ಬೇಕು ಕರೆಕ್ಟ್ ಕಾಲಮ್ ಎಷ್ಟದ ಎನಿಸ್ಬೇಕು ಅವು 10 ಕಾಲಮನ್ನು ಹಾಕಬೇಕು ಕರೆಕ್ಟ್ ಹಾಕಬೇಕು ಹಾಂ ಅದು ಹಂಗೂ ಅದು ತಪ್ಪು ಕರೆಕ್ಟ್ ಇಂಚ್ ಹಾಕಬೇಕು ಅವನ್ನ ಅರ್ಧ ಇಂಚಿಗೆ ಒಂದು ಕಾಲಮ್ ಹಾಕಬೇಕು ಅದ್ರ ಲೆಕ್ಕ ಇರ್ತೈತೆ ಅದು ಕರೆಕ್ಟ್ ಅಳತೆ ಆಗಬೇಕು ಕಾಲಮ್ ಹೌದು ಹಾಂ 3 ಸೆಂಟಿಮೀಟ್ರ್ ಒಂದು ಹಾಕ್ರಿ ಇಲ್ಲಿಕ 1 ಸೆಂಟಿಮೀಟ್ರ್ ಒಂದರ ಹಾಕ್ರಿ ಅರ್ಧ ಸೆಂಟಿಮೀಟ್ರ್ ಒಂದರ ಹಾಕ್ರಿ ಗಿರ್ಧ ಸೆಂಟಿಮೀಟ್ರ್ ಒಂದರ ಹಾಕ್ರಿ ಕಾಲಮ್ ಇದು ತಪ್ಪು ನಿಂದು ತಪ್ಪು ಇದು ತಪ್ಪು ಇಂಚ್ ಪಟ್ಟಿಗೆ ಹಾಕಬೇಕು ಅಂದ್ರೆ ಅದು ಕರೆಕ್ಟ್ ನೀನು ಇದು ಏನಿದೆ ರೌಂಡ್ ಇದು ಮಾಡು ನಿಂದು ಕರೆಕ್ಟ್ ಐತಿ ನಿಂದು ತಪ್ಪೈತಿ ಇದು ಅಲ್ಲಿದೆ ರೌಂಡ್ ನಿಂದು ಕರೆಕ್ಟ್ ಐತಿ ಹಾಂ ನಿಂದು ಕರೆಕ್ಟ್ ಐತಿ ಆದ್ರೆ ಇವು ತಪ್ಪಾಗೈತೆ ಕಾಲಮ್ ತಪ್ಪಾಗ್ಯಾವ ಬಡ ಬರೀರಿ ಬರೀ ಸಾಯಿ ಐತಿ ಅದು ಸಾದು ನೋಡು ಮರ್ತ್ರಿ ಬಳ್ಳಿ ಮರ್ತ್ರಿ ಹಂಗದು ನಂದ ಕೋಡ್ ಉದ್ದು ಅಂತೀರಿ ನೋಡಿ ಏನದು ಏನು ಅಕ್ಷರ ಅದು ಶ ನಡಿ ನೀನು ಬಳ್ಳಿ ಬರೀ ನಡಿ ನೋಡ್ಕೊಲಾರ್ದು ಬರೀ ನೋಡೋಣ ನೋಡ್ಕೊಂಡ್ ನೋಡ್ಲಾರ್ದು ಬರೀತೀವ ನೋಡಿ ಬರೀ ರಾಜು ಶೀಲಾಕ ಬಾನಿ ಬಾನಿ ಭಾನಿ ಹಾ ನೀ ಅಲ್ರಿ ಈ ಹಾ ಬಾಯಿ ಹೇ ಹೈ ಹೈ ವೆರಿ ಗುಡ್ ಶಫಿ ರಾಜು ಕಾ ಹಾ ಹಾ ಮಿತ್ರ ಹೇ ಒತ್ತಕ್ಷರ ಹೇಳ್ಕೊಡ್ತೀನಿ ನಾನು ಅಕ್ಷರ ಗುರುತು ಹಿಡಿಬೇಕಲ್ಲ ಹೌದಿಲ್ಲ ಹಾ ವೆರಿ ಗುಡ್ ಚಪ್ಪಳ ಕರ್ಕೊಂಡು ಹೋಗಿ ನೋಡವ ಮುಂದೆ ಸೈಯದ್ ಶಫೀಕಾ ಬಡಾ ಹಾ ಬಾಯಿ ಹೇ ಚಪ್ಪಾಳೆ ಹೊಡ್ರಿ ಚಪ್ಪಾಳೆ ಹೊಡ್ರಿ ಎಲ್ಲಾರು ಸೂಪರ್ ಅಷ್ಟು ಸಾಕು ನನಗೆ ಹಾ ಈಗ ಇದನ್ನೊಂದು ಕೆಲಸ ಮಾಡು ಇದನ್ನು ಓದು ಫುಲ್ दीपक के बैल है हाँ दीपक के बैल गाड़ी खींचते ಇಲ್ಲಿ ಮುಂದೆ ಸೊನ್ನೆ ಐತಿ ನೋಡಿ ನಡ್ಬರ್ಕ ಮುಗಿದೆ ವಿಚಾರ ಮಾಡಕ್ಕೆ ಸೊನ್ನೆ ಖೀಂಚತೆ ಹೈ ಇದು ಸೊನ್ನೆ ಐತಿ ನೋಡಿದ್ರಿ ಸೊನ್ನೆ ಹೈ ಹಾ ಮುಂದೆ ಖೇತ್ ನೋಡಿದು ಏನ್ ನೋಡಿದು ಖೇತ್ में खेत में आम के पेड़ है ಸೂಪರ್ ಚಪ್ಪಲ್ ಹೊಡ್ರಿ ಎರಡನೇ ಸ್ಟಾಂಜಾನು ಕರೆಕ್ಟ್ ಓದಿದ್ರಿ ಚಪ್ಪಲ್ ಹೊಡಿರಿ ಹೊಡೀರಿ ಸೂಪರ್ ಮೂರನೇ ಸ್ಟಾಂಜ ಇಷ್ಟು ಓದಿದ್ರೆ ಸಾಕು ನಮ್ಗ अलमारी है ಯಾಕೆ ಕುಂತಿ ಮುಗಿತಾ ಬರೀದು ನಿಮ್ದೆಲ್ಲಾರ್ದು ಗಣಿತ ಮುಗೀತು
ಮತ್ತೆ ಯಾರ್ದ ಬರೀದಿ ಮುಗ್ದೈತಿ ಬರೀಲಿ ಮತ್ತೆ ಕನ್ನಡ ಓದಿಸ್ತೀನಿ ಬರೀ ಹಾ ಮುಂದ ಬರಿಬೇಕಪ್ಪ ಓಯ್ ಮೂಗ್ಯಾಗ ಹಿಡ್ಕೊಂಡು ಕೂತಿ ತಗೋ ಬರೀ ನಿಮ್ಮ ಅಪ್ಪರಿಗೆ ಫೋನ್ ಹಚ್ತೀನಿ ನೋಡ ನೀನು ದಿನಾನು ಡೈಲಿ ಒಂದ್ಸರಿ ಬಳ್ಳಿ ಬರ್ಕೊಂಬ ಅಂತ ಹೇಳಿ ಯಾಕೆ ಬರ್ಕೊಂಡ್ ಬರೋದಿಲ್ಲ ಎಲ್ಲ ಬರ್ತಾವ ಅಂತಿ ಇನ್ನು ನೋಡ್ಕೊಂಬರಿ ಈಗ ನೋಡ್ಕೊಂಬರಿ ಇಬ್ರು ಹಾ ಹೇಳ अलमारी है ಏಯ್ ನೋಡು ಏನೈತಿ ನೋಡು ಅಲೆಮಾರಿ ಮೇ अलमारी में ಏನದು ಒಂದೇ ಅಕ್ಷರ ಏನದು धीर ಹಾ हिंदी ಹಿಂದಿ की ಹಾ पुस्तक ಪುಸ್ತಕೆ ಸೊನ್ನೆ ಅದು ಸೊನ್ನೆ ಹಾ पुस्तकें ಪುಸ್ತಕೆ है ಪುಸ್ತಕೆ पुस्तकें ಕೆ के ಒಳ್ಳೆ ಪುಸ್ತಕೆ पुस्तकें ಮೂಗಿ ಗಟ್ಟಿಬಾರ್ದು ಪುಸ್ತಕೆ पुस्तकें ಮೂಗಿಡಿ ಬೇಡ ಪುಸ್ತಕೆ पुस्तकें ಅನ್ನಕ್ಕೆ ಬರಲ್ದ ಅವಂಗ ಮೂಗಿಲಿ ಹೇಳು ಪುಸ್ತಕೆ पुस्तकें ಹಾ ಸೊನ್ನೆ ಇರ್ಬೇಕಲ್ಲ ಹೈ है ಹೈ है ಹಾ ಮುಗಿತಾ ನಿಂದು ಮುಗಿತಾ ಬಾ ಕನ್ನಡ ಓದ್ ಬಾ ಕನ್ನಡ ಪಾಠ ಓದಿದ್ದಿ ಇಂಗ್ಲೀಷ್ ತೊಂಬ ಹಾ अलमारी ಏ ರಮೇಶ್ ಅವ ಇಂಗ್ಲೀಷ್ ಪಾಠ ಓದ್ ಸ್ವಲ್ಪ ಒಂದ್ ಶಬ್ದ ಒಂದ ಪ್ಯಾರ ಓದ್ಸಿ ಇಬ್ರಿಗೂ ಮುಂದೆ अलमारी की ಅಲಮಾರಿ ಕಿ चाबी ಚಾಬಿ चाबी ಹಾ मेज ಹಾ मेज पर ಹೈ ಹೈ. ಸೂಪರ್ ಚಪ್ಪಾಳಿ ಮೂರನೇ ಸ್ಥಾನ ಕರ್ಕೊತಿದ್ದ ಹೊಡೀರಿ ಬೈ ಹಾ ಈಗ ಇಡೀ ಶಾಲಿಗೆನೆ ಈಗ ಇವ ಹಿಂದಿ ಓದಕ್ ಫುಲ್ ಬಂತ ಇವಂಗ ಈಗ ಇವ ಹಿಂದಿ ಇಂಗ್ಲಿಷ್ ಕನ್ನಡದ ಅಂಬಾಸಿಡರ್ ಏನ್ ಹೇಳ್ರಿ ಅಂಬಾಸಿಡರ್ ಈಗ ಇನ್ನೊಮ್ಮೆ ಸನ್ಮಾನ ಮಾಡೋಣ ಇನ್ನೊಮ್ಮೆ ಇವ್ರ ಅಜ್ಜಿಯರ್ ಕರೆಸಿ ಇನ್ನ ತಡಿ ಒಂದ್ ವಾರ ಟೈಮ್ ಕೊಡ್ತೀನಿ 5 ಮಂದಿ ಸುದ್ದ ಆಗ್ಬೇಕು 5 ಮಂದಿ ಪಾಲಕರು 5 ಮಂದಿ ಮಕ್ಕಳು ರೆಡಿ ಆಗ್ರಿ ಆಯ್ತು ಥ್ಯಾಂಕ್ ಯು ಯಾಕೋ ಮತ್ತೆ ಇಂಗ್ಲಿಷ್ ಬಳ್ಳಿ ಪರೀಕ್ಷೆ ಇಡ್ಲ ಮತ್ತೇನು ಪಾರಿದ್ರ್ಯಾ ಇದ್ರ ಮಾಡ್ರಿ ನೀವು ಇವಂಗ ಏನಾಗಿತ್ತು ಏನು ಮೂಗು ಮುಚ್ಕೊಂಡು ಕುಂತಾನವ ಆ ಮೂಲಿ ಹಿಡ್ಕೊಂಡು ಎದಕ್ ಕುಂದಿರ್ತೀರಿ ಎದ್ದು ಬಿಡ್ರಿ ಹಾ ಅದ ಅವ ದೇವ್ಗಳದಾವ ಮೊದ್ಲು ಅವೇನು ದೇವ್ ಬರ್ತಾವು ಬರ್ರಿ ಹೇಳ್ರಿ ಬರ್ರಿ ಇಡ್ರಿ ಕೈ ಇಡ್ರಿ ಹೌ ಗುಡ್ ಟು ಲೈ ಎ ಲಿಟಲ್ ವೈಲ್ ಹೇಳ್ರಿ ಹೌ ಅನ್ರಿ ನೋಡೋಣ ಅಂದ್ರೆ ಐಸರಿ ಏನ್ರಿ ವೆರಿ ಗುಡ್ ಅನ್ರಿ ಐಸರಿ ಗುಡ್ ಇಲ್ಲಿ ನೋಡಿ ಹೇಳ್ರಿ ಲೈ ಎ ಲಿಟಲ್ ವೈಲ್ ನೋಡ್ರಿ ಅಂಡ್ ಲುಕ್ ಅಪ್ ಥ್ರೋ ದ ಟ್ರೀ ದ ನಿನ್ಗೆ ಇಂಗ್ಲಿಷ್ ಕಮ್ಮಿ ಬರ್ತಾವಿಲ್ಲ ಮತ್ತೆ ಇಂಗ್ಲಿಷ್ ಬರ್ಕೊಂಬಂದ್ಯಾ ಮನಿ ಕೆಲಸ ಡೈಲಿ ಒಂದ್ಸರಿ ಬರ್ಕೊಂಬಂದ್ಯಾ ಐತೆ ನಿನ್ ಕಡೆ ನೀನಿದು ಯಾ ಸರ್ದು ಮತ್ತೆ ಇವತ್ತು ಯಾಕೆ ಬರ್ಕೊಂಬಂದಿಲ್ಲ ಯಾವಾಗ ಮುಟ್ತೀನಿ ನೀನು ಇಂಗ್ಲೀಷ್ ನೋಡಿ ಮತ್ತೆ ಈ ಓದಾಕ್ ಬರ್ಬೇಕಂದ್ರೆ ಇಂಗ್ಲೀಷ್ ಬಳ್ಳಿ ಬರ್ಬೇಕು ನಿಮ್ಗ ನೀ ಮುಟ್ಟಿ ಇಂಗ್ಲೀಷ್ ಬಳ್ಳಿ ಮುಟ್ಟಿಲ್ಲ ಇವ್ರಿಬ್ರು ಹೆಡ್ ಮಾಸ್ಟರ್ ಕರ್ಕೊಂಡು ಹೋಗ್ತಾವಿಡ ಏ ಬಾಯ್ಲಿ ಸಿದ್ಧಾರ್ಥ ಬಾಯ್ಲಿ ಈ ಯಾರ್ಯಾರ ಬಳ್ಳಿಗೆ ಇದೀರಿ ಡೈಲಿ ಒಂದ್ಸರಿ ಬಳ್ಳಿ ಬರ್ಕೊಂಬ ಅಂತ ಹೇಳಿದ್ದೆ ನಾನು ಬರ್ರಿ ಎಲ್ಲರೂ ಬರ್ಲಿ ಸರ್ ಕಡೆ ಕರ್ಕೊಂಡು ಹೋಗಿ ಪ್ರವೀಣ್ ಇವ್ರು ಕರ್ಕೊಂಡು ಹೋಗಿ ಇವ್ರಿಬ್ರು ಇಂಗ್ಲೀಷ್ ಬಳ್ಳಿ ಮತ್ತಾರು ಶಿಲ್ಸಲ್ಲ ನೀ ಕನ್ನಡ ಬಳ್ಳಿ ಬರ್ಕೊಂಬಂದಿ ಇವತ್ತು ಬರ್ಕೊಂಬಂದಿ ಬೀರಪ್ಪ ಹೇಳು ನೀ ಇಂಗ್ಲೀಷ್ ಬಳ್ಳಿ ಬರ್ಕೊಂಬಂದಿ ಇಂಗ್ಲೀಷ್ ಬಳ್ಳಿ ಬರ್ಕೊಂಬಂದಿಯಾ ಹೋಗಿ ಸರ್ ಕಡೆ ಕರ್ಕೊಂಡು ಹೋಗಿ ಇವತ್ತು ಬರ್ಕೊಂಬಂದಿಯಾ ಹಿಂದಿ ತೋರ್ಸಿದ್ಯಾ ನಿನ್ನಿದು ಮೊನ್ನೆ ನಿನ್ನಿದ ಇವತ್ತು ಹೇಳಿ ಕುಂತೀನಿ ನೀನು ಹೋಗ್ಬಾ ಡೈಲಿ ಒಂದ್ಸರಿ ಅಂತ ಹೇಳಿ ನಾನು ಹೋಗು ಕರ್ಕೊಂಡು ಇಷ್ಟು ಕರ್ಕೊಂಡು ಹೋಗು ಹೇಳ್ರಿ ಹಿಂಗೆ ಹೇಳ್ರಿ ಏ ನಡೀಲಿ ನಾನೇ ಬರ್ತೀನಿ ನಡಿ ನೀ ಹಿಂದಿ ಬರ್ತಾವ ನಿನ್ಗ ಮಾಡೋಣ ತಡಿ
ಹೋಗೋ ಇವ್ರಿಷ್ಟ್ರು ನಡ್ಲೆ ಇವ್ರು ಒಟ್ಟ ಮನಿ ಕೆಲಸ ಮಾಡ್ಕೊಂಡ್ ಬಂದಿಲ್ರಿ ಬಳ್ಳಿ ಬರ್ಕೊಂಬ ಅಂತ ಹೇಳಿ ಟೀಚರ್ ಬರ್ಕೊಂಡ್ ಬಂದಿಲ್ಲ ಅಂತ ಹೇಳು ಹೋಗೋ ಹೋಗು ಹೇಳ ದಿನಾ ಒಂದ್ಸರಿ ಬಳ್ಳಿ ಕನ್ನಡ ಇಂಗ್ಲೀಷ್ ಹಿಂದಿ ಬರ್ಕೊಂಬ ಅಂದ್ರೆ ಬರ್ಕೊಂಬರ್ದಿಲ್ಲ ಸರ್ ಅಂತ ಹೇಳ ಹೋಗೋ ಇನ್ನೂ ಹೋಗ್ಲಾ ಹೋಗಿ ಹೇಳ್ಕೊಂಬ ಚಲೋ ಮಾಡಿ ಇಲ್ಲೇ ಕುಂದ್ರ ಇದು ನೋಡಿ ಇದು ಓದು ಈ ತರ ಓದು ಹಾ ಓದು ರಾಜು 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 ಇದು ರೀ ಇದು ರೀ ಇದು ಇದು ಏನಂತ ಶೀಲಾ ವೆರಿ ಗುಡ್ ರಾಜು ಶೀಲಾ ಕಾ ವೆರಿ ಗುಡ್ ಯಾವುದು ನೋಡಿದ ನೆನಪಾರಿ ನೀನು ಒಂದು ಕೆಲಸ ಮಾಡಿ ಇವತ್ತೊಂದು ದಿವಸ ಅವಕಾಶ ಕೊಡ್ತೀನಿ ನಿನಗೆ ಏನದು ಹಾ ಭಾಯಿ ಹೈ ಬಾಯಿ ಹೇ ಶಫಿ ಶಫಿ ರಾಜು राजू का ಮಿತ್ರ ಹೈ मित्र है ಹೇಳಿದ್ರಾ ಪಾಲಕರ ಕರ್ಮ ಅಂತ ಹೇಳಿದ್ರಾ सैयद सैयद ಸೈಯದ್ ಸೈಯದ್ सैयद ನನ್ ಗುರ್ತು ಹಿಡಿದ್ರೆ ಅಕ್ಷರ ಗುರ್ತಿರೋದು ಸಾಕಷ್ಟ ನೋಡ್ದ ಅಕ್ಷರ ಗುರ್ತಿಲ್ಲ ಬರೀ ಹೋಗಿ ಇಲಾಕ ಏನಾತು ಪಾಲಕ ಕರ್ಸುನ ನಾಳೆ ಪಾಲಕ ಕರ್ಕೊಂಬರ್ರಿ ನೀವು ಹೌದಾ ನೀವೇ ಹೇಳ್ಬಿಡ್ರಿ ನೀವು ಡೈಮಂಡ್ಗಳು ನೀನು ಅದ್ರ ಜಿಮ್ಮೆದಾರಿ ತಗೋರಿ ಬರೀ ಬಡಸ್ವರ್ ನಮಗ ಅನಿಸ್ತಾನೆ ಶಪೀರಿ ನೋಡಲ್ಲ ಬಡಸ್ಬಾರಿ ಅನ್ನಕತ್ತಾರೆ ನೋಡೋಣ ಏನಂದ್ರ ಸರ್ ಏನು ಪಾಲಕರು ಕರ್ಕೊಂಬಂದ್ರೆ ಡ್ರಾಮಾ ಮಾಡ್ತೀರೋ ಏನು ಬರ್ಕೊಂಡ್ ಬರ್ತೀರೋ ಕೊಡ್ತೀನಿ ತಡಿ ಮೊದ್ಲ ಕೊಡ್ತೀನಿ ಏನ್ ಮಾಡ್ತೀರಿ ಈಗ ಈಗ ಬರೀ ಸತ್ತೀರಿ ನಾಳಿಗೆ ಅನ್ನೋದು ಏನಿಲ್ಲ ನಿಮ್ಗ ನಾನ್ ನೋಡ್ಲಿ ಅಂತ ಹೇಳಿ ಅಂದ್ರ ನಾ ನಿಮಗ್ ಬಿಡ್ತೀನಿ ನಾ ಯಾವಾಗ ಚೆಕಪ್ ಮಾಡ್ತಿರ್ತೀನಿ ಅಂದ್ರ ಸೀದಾ ನಿಮ್ಗ ಅಲ್ಲೇ ಹೆಡ್ ಮಾಡ್ತೀನಿ ನಿಮಗೆ ಅನ್ನಂಗಿಲ್ಲ ಸರಾಗಿ ಹೋಗಿ ಉಳಿತೀರಿ ನೀವು ಕೊಯ್ ಗುಡಿದ್ರಿ ಆಫೀಸ್ ಸೀದಾ ಬರ್ದ್ರೆ ಬರ್ತೈತಿ ನಿಮಗ ಮನಿ ಕೆಲಸ ಜೋಡಿ ಅಂದ್ರೆ ಬರೀ ಕೆಲಸ ಹೇಳ್ಬೇಕು ಹೇಳ್ಬೇಕಿಲ್ಲ ಏನು ಪಾಲಕರು ಕರ್ಕೊಂಡ್ ಬರ್ತೀರಿ ನಾಳಿಂದ ಕರ್ಕೊಂಡ್ ಬರ್ತೀರ ಬಿಡ್ರಿ ಇವತ್ತ ಗಣಿತ ಅಭ್ಯಾಸ ಶಾಲ್ಯಾಗ ಗಣಿತ ಅಭ್ಯಾಸ ಬಿಡಿತೈತಿ ಇದು ಸೈಡ್ ಡೈಲಿ ಬಳ್ಳಿ ಕರ್ಕೊಂಡ್ ಸೈಡು ಓಕೆನಾ ಈಗ ನಾಳೆ ಕರ್ಕೊಂಡ್ ಬರ್ಬೇಕು ನಡಿ ನಡಿ राजू शीला का सीडे ನೋಡ್ದ ನೀನು ಮರ್ತಿ ನೋಡು ಸಿಡಿ ಅಂತ ಸಿಡಿ ಸಿ ಅದು ಸುಮ್ಮಿರು ಮರ್ತಾನವ ಅವ ಮರ್ತಾನ ನಡಿ ಬರಿ ನಡಿ ಬೆಳ್ಳಿ ಮರ್ತಿ ನಡಿ ನೀನ್ ಹೇಳ್ತಿದ್ಯಾ ಮುಂದೆ ಹೇಳ ನೋಡ ಅದು ಮರ್ತಾನ ಬಾ ಅದು राजू ಶಾಫಿ ಐತೆ ಅದು ಶಾಪಿ ಅಲ್ರಿ ಇದು ಶಾ ಐತ್ಯಾ ಶರಿ ನೆನಪಾರಿ शेपी राजू राजू का मित्र हाय मित्र हाय सैयद शफी की ಐತಾ ಏನ ಕೀ ಕಾಕು ಅಂದ್ಬಿಟ್ರೆ ಆಗತ್ತ ಇಲ್ಲ ಏನ್ ಒಂದ್ ಕಾಕಿ ಕೂಕು ಅಂದ್ಬಿಟ್ರೆ ಹೂ ಅಂದ್ಬಿಡ್ತಾರ ಸರ್ ಕರೆಕ್ಟ್ ಇರ್ತೈತಿ ಹೋಗಿರ್ತೈತಿ ತಡಿ ನಿನ್ನ ಹೆಸರೇನ ರಾಹುಲ್ ಅಂದ್ಮೇಳ ರಿಹುಲ್ ಅನ್ನೋ ನಡೀತಿದ್ಯಾ
ಅದಕ್ಕೊಂದು ಇರ್ತೈತಿ ಹೇಳ. ಬಡ ಹ್ಮ್ ಚೋಟ ಸಮ್ ಹಾ ಬರ್ದ್ರಿ ನೀವು ಗಣಿತ ಎಲ್ಲಾರು? ಇಲ್ಲಿ ಯಾರು ಬಾ ಅಂತ ಹೇಳಿದ್ರಿ ನಿಮ್ಗೆ? ಚಪ್ಪಸ್ಲ ನೀನು ಬಂದು ಖಾಜಾ ನೀನು ಎದ್ದಿಂದ್ರು, ಸಿದ್ಧಾರ್ಥ ಎದ್ದಿಂದ್ರು, ನೀನು ಎದ್ದಿಂದ್ರು. ಬಾಳ ತರೋಣ ಇಲ್ಲೇ ಪೈಲ್ ತರೋಣ. ಇವ್ರು ಇಷ್ಟು ಚಪ್ಪಸೋದು. ಸಿದ್ಧಾರ್ಥ, ಖಾಜಾ, ಪ್ರವೀಣ, ಬಾಯ ಏನದು? ಇವು ಏನು ವ್ಯತ್ಯಾಸ ಇಲ್ಲ. ಏನದು? ಬಾ ಅದು ಏನದು? ಹೆಂಗೆ ಹೇಳ್ಬೇಕು ಅದನ್ನು? ಹೆಂಗೆ ಹೇಳ್ಬೇಕು? ಹಾ ಬಾಯ ಯಾವುದು? ಈ ಹೇ ಹೋಗು ನಡಿ ನಡಿ ಬರಿ ನಡಿ ಬಳ್ಳಿ ಬರಿ ನಡಿ ನೆನಪಾರಿ ನೋಡ್ರಿಲೆ 75 ಪೈಸೆ. ಇದು ಭಿನ್ನ ರಾಶಿಯಲ್ಲಿ 175. ದಶಮಾಂಶದಲ್ಲಿ ಬಿಂದು ಇಲ್ಲ, ಇದು 0 ಬರೋದಿಲ್ಲ. 7, 5, 8, 5 ಏನು ಹೇಳ್ರಿ? ಯಾಕಂದ್ರೆ ಇಲ್ಲಿ ಕೆಳಗೆ ಎಷ್ಟು ಡಿಜಿಟ್ ಅದಾವ? ಎಷ್ಟು ಅದಾವ? ಅದಕ್ಕೆ 2 ಡಿಜಿಟ್. ಬಿಂದುವಿನ ನಂತರ 2 ಅಂಶಗಳು ಬರ್ತಾವ. ಹಾ 10 ರೂಪಾಯಿ 25 ಪೈಸೆ ಅಂದ್ರೆ ಭಿನ್ನ ರಾಶಿಯಲ್ಲಿ ಏನಾಗ್ತದೆ? 10 ಪೂರ್ಣಾಂಕ 125 ಆಗತ್ತ. ಅದನ್ನ 10 ರೂಪಾಯಿ 2.5 ಪೈಸೆ ಅಥವಾ ರೂಪಾಯಿ. 270 ಪೈಸೆ ಅಂದ್ರೆ ಭಿನ್ನ ರಾಶಿಯಲ್ಲಿ ಏನಾಗ್ತದೆ? 270 ಪೈಸೆ ಆಗತ್ತ. ಇದು ರೂಪಾಯಿಯಲ್ಲಿ ದಶಮಾಂಶದಲ್ಲಿ 70 ರೂಪಾಯಿ. 782 ರೂಪಾಯಿ ಮತ್ತು 10 ಪೈಸೆ ಅಂದ್ರೆ 882 ಪೂರ್ಣಾಂಕ 110 ರೂಪಾಯಿ ಈಕ್ವಲ್ ಟು 882 ರೂಪಾಯಿ 10 ಪೈಸೆ. ಅದು 1 0 1 ರೂಪಾಯಿ 1 0 ರೂಪಾಯಿ. 2050 ಪೈಸೆ. ಇದರರ್ಥ 150 ಈಕ್ವಲ್ ಟು 20 ರೂಪಾಯಿ. ಬಿಂದು ಹಿಂಗ್ ಬರೀದಲ್ಲ, ಇದು ತಲೆಗಿಟ್ಕೋರಿ. ಬಿಂದು ಹಿಂಗ್ ಬರಿಬೇಕು, ಕರೆಕ್ಟ್ ಹಿಂಗ್ ಬರಿಬೇಕು, ನಡಬರ್ಕ ರೂಪಾಯಿ. ತಿಳಿತಂತ ತಿಳ್ಕೊಂಡಿನಿ. ತಿಳಿತಾ? ಬರ್ಕೋರಿ ಹಂಗಾರೆ ಎಲ್ಲ ತಿಳಿದ್ರ ಕೈ ಐತ್ರಿ. ಬರ್ಕೊ ಸೂಪರ್. ನೋಡ್ರಿ ಇವ ನಮ್ಮ ಹುಡುಗ ಕ್ಯಾಮರಾ ಜೋಡಿ ಮಾತಾಡಕತ್ತ ನೋಡ್ರಿ. ನೋಡಿಲೆ ನಿಮ್ಗೆ ಏನ್ ಹೇಳ್ತೀನಿ, ಅದಕ್ಕೆ ಡ್ಯಾನ್ಸ್ ಪಂಚಾಯತಿಗೆ ಹೋದ್ರ ಹೇಳಿದ್ನಲ್ಲ, ಅಲ್ಲಿನೂ ಸಹಿತ ತುಂಬಾ 2-3 ಭಾವನೆ ಮಾಡ್ತಾರ. ಹೌದಾ? ಈಗ ಇಲ್ಲೇ 10 ನಿಮಿಷ ಸಲುವಾಗಿ 2-3 ದಿವಸ ಹಾಳು ಮಾಡ್ಕೋತೀರಿ. ನೆಟ್ ಹಾಳು, ರೊಕ್ಕ ಹಾಳು, ಕರೆಂಟ್ ಹಾಳು, ಟೈಮ್ ಹಾಳು. ಅದ್ರ ಬದ್ಲಿ ಅಭ್ಯಾಸದೊಳಗ ತೊಡಗಿಸ್ರಿ. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರ, ಹಿಡಿ ಇಲ್ಲಿ 1 ನಿಮಿಷ ಹಿಡಿ. ನೋಡಿಲೆ ನನ್ನ ಸರ್ಟಿಫಿಕೇಟ್ ಎಷ್ಟದಾವ ಗೊತ್ತಾ? 20 ರಿಂದ 30 ಸರ್ಟಿಫಿಕೇಟ್ ಅದ ನಾನು. ಬರೇ ಫಸ್ಟ್ ಓಡ್ದಾಗ ಫಸ್ಟ್, ಜಾವ್ಲಿನ್ದಾಗ ಫಸ್ಟ್, ಖೋಖೋದಾಗ ಫಸ್ಟ್, ಆಮೇಲೆ ಏನು ಸರ್ಟಿಫಿಕೇಟ್ ಬಂದು ತೋರಿಸ್ತೀನಿ ನಿಮ್ಗೆ. ಕಪ್ಪು ಬಂದವ ಕಬಡ್ಡಿ ಒಳಗಿಲ್ಲ, ಹೈ ಜಂಪು, ಲಾಂಗ್ ಜಂಪು, ಜಾವ್ಲಿನ್ನು, ಗುಂಡು ಎಸೆತ ಎಲ್ಲಾದ್ರೂ ಫಸ್ಟ್ ನಾನು. ಎಷ್ಟು? ಪ್ರತಿ ವರ್ಷ ಫಸ್ಟ್. ಒಂದಿಷ್ಟು ಸರ್ಟಿಫಿಕೇಟ್ ಅದ ನಾನು. ಭಾಷಣ ಸ್ಪರ್ಧೆ ಫಸ್ಟ್, ಚಿತ್ರಕಲೆ ಫಸ್ಟ್, ಗಾಯನ ಸ್ಪರ್ಧೆ ಫಸ್ಟ್. ಆದ್ರೆ ನೌಕರಿ ಕೊಡೋ ಮುಂದ ಇದ್ರೊಳಗೆ 1 ಸರ್ಟಿಫಿಕೇಟ್ ಕೇಳ್ಯಾರ ಕೇಳ್ರಿ. 1 ಸರ್ಟಿಫಿಕೇಟ್ ಕೇಳಿಲ್ಲ. ಬರೀ ನನ್ನ ಮಾರ್ಕಸ್ ನೋಡಿ ನೌಕರಿ ಕೊಟ್ರ ಗೊತ್ತಾ? ಬರೀ ನನ್ನ ಮಾರ್ಕಸ್ ಮೇಲೆ ನೌಕರಿ ಕೊಟ್ರ. ಆ ಸರ್ಟಿಫಿಕೇಟ್ ಅಂತ ತೋರಿಸ್ತೀನಿ ನಿಮ್ಗೆ. ಅದ್ರ ವಿಡಿಯೋ ತೋರಿಸ್ತೀನಿ ಅಂತ, ವಿತ್ ವಿಡಿಯೋ ತೋರಿಸ್ತೀನಿ ಅಂತ. ಇದು ಸುಳ್ಳಲ್ಲ. ಈ ವಿಡಿಯೋ ನೀನು ಸ್ವಲ್ಪ ಹಿಡಿ. ಏನ್ ಹೇಳ್ತೀನಿ, ಅದ್ರ ಸಲುವಾಗಿ ನೀವು ಎಷ್ಟು ಅಭ್ಯಾಸಕ್ಕೆ ಒತ್ತು ಕೊಡ್ತಿಲ್ಲ ಅದು ನಿಮ್ಮ ಜೀವನಕ್ಕೆ ಅನ್ನ ಕೊಡ್ತೈತಿ. ಸಿದ್ಧಾರ್ಥ ವಿಡಿಯೋ ಎಷ್ಟು ನೀವು ಅಭ್ಯಾಸಕ್ಕೆ ಒತ್ತು ಕೊಡ್ತೀವಿ ಅದೇ ನಿಮ್ಗೆ ಅನ್ನ ಕೊಡುದು. ಈ ಅಕ್ಷರ ಇಟ್ಟಿಲ್ಲ, ಈ ಅಕ್ಷರನ ಹಿಡಿಯಿರಿ. ಈ ಅಕ್ಷರನ ನಿಮ್ಗೆ ಅನ್ನ ಕೊಡುದು. ಉಳಿದದ್ದು ಏನು ಕೊಡಂಗಿಲ್ಲ. ಮನರಂಜನೆಗಾಗಿ ಆಟ ಆಡ್ರಿ, ಮನರಂಜನೆಗಾಗಿ ಡ್ಯಾನ್ಸ್ ಮಾಡ್ರಿ. ಟೈಮ್ ವೇಸ್ಟ್ ಮಾಡ್ಕೊಂಡು ಈಗ ತಡಿ 10 ನಿಮಿಷ ಸಲುವಾಗಿ ಮಾಡಿಸಿದ್ವಿ. ಈಗ ಬೇರೆದವ್ರು ಮಾಡೇ ಮಾಡ್ತಾರೆ, ಹೆಂಗಿದ್ರು. ಹೌದಾ? ಈಗ ಮುಂದಿನ ವರ್ಷ ಈಗ ಜನವರಿ 26, ಆಗಸ್ಟ್ 15 ಅವಾಗ ನೋಡೋಣಂತ. ಅದ್ರ ಸಲುವಾಗಿ ಏನ್ ಹೇಳ್ತೀನಿ ಅಂದ್ರೆ, ಎಷ್ಟು
ಎಷ್ಟು ಅಭ್ಯಾಸಕ್ಕೆ ಒತ್ತು ಕೊಡ್ತೀರಲ್ಲ, ಎಷ್ಟು ಅಭ್ಯಾಸಕ್ಕೆ ನೀವು ಎಲ್ಲಾರು ಒತ್ತು ಕೊಡ್ತೀರಿ. ಈಗ ನಿಮ್ಗೆಲ್ಲರಿಗೂ ಮುಂದೆ ಬರುವ ಆಸೆ ಐತಿಲ್ಲ, ದೊಡ್ಡ ಆಫೀಸರ್ ಆಗೋ ಮನಸ್ಸೈತಿಲ್ಲೋ, ಮಾಸ್ತರ್ ಆಗೋ ಮನಸ್ಸೈತಿಲ್ಲೋ, ಆರ್ಮಿ ಆಗೋ ಮನಸ್ಸೈತಿಲ್ಲೋ. ಅಭ್ಯಾಸ ಮಾಡ್ರಿ, ಸಾಕಷ್ಟು ಅಭ್ಯಾಸ ಮಾಡ್ರಿ. ನಿಮ್ಮ ಮನೋರಂಜನೆಗಾಗಿ ಡ್ಯಾನ್ಸ್ ಮಾಡ್ಸೋಣಂತ. ಬ್ಯಾಸರ ಆಗೈತ್ರಿ ಟೀಚರ್ ಅಂದ್ರೆ ಒಂದು ವಿಡಿಯೋ ಹಚ್ಚುನು ಡ್ಯಾನ್ಸ್ ಮಾಡ್ಸೋಣಂತ, ಮನೋರಂಜನೆಗಾಗಿ. ಟೈಮ್ ವೇಸ್ಟ್ ಮಾಡಿಸೋ ಸಲುವಾಗಿ ಬೇಡ. ಏನಾಯ್ತು ನಿಮ್ಗೆ ಹೇಳಿ ನಾನು ಎಲ್ಲಾರ್ದು ಗಣಿತ ಮುಗಿತಾ ಎಲ್ಲಾರ್ದು? ಪ್ರವೀಣ ಎಲ್ಲಾರ್ದು ಗಣಿತ ಮುಗಿ ಚೆಕ್ ಮಾಡ, ಎಲ್ಲಾರು ಚೆಕ್ ಮಾಡ, ಇಬ್ರು ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ ಇಬ್ರು. ಹೇಳಿನಿ ಅವ್ರಿಗೆ ಓದೋ ಕೈಡ ಏ ಪಾಠ ಬಾರಹ ಚೆಕ್ ಮಾಡ. ಹಾ ತಗೋ. ಹಾ ರಾಜು, ಶೀಲಾ, ಹಾ ಕಾ, ಹಾ ಭಾಯಿ ಹೈ. ಏನಾತೋ? ಹಾ ಬರಿ ಅಂತ ಹೇಳು. ನೀವು ಮುಗಿಸ್ದವ್ರು ಬಳ್ಳಿ ಬರೀರಿ. ಆ ಪ್ಯಾರಾಗ್ರಾಫ್ ಮೇಲೆ ಪರೀಕ್ಷೆ ಇಡ್ತೀನಿ. ಈಗ ನಾ ಹೇಳ್ತೀನಿ, ನೀವು ಬರೀಬೇಕು. ಯಾವ ಪ್ಯಾರಾಗ್ರಾಫ್ ನೋಟ್ಬುಕ್ನಾಗ ಬರೀರಿ, ಅದು ನೋಡೋಣ. ಮೂರು ಓದಿದ್ರಿಲ್ಲ ಪ್ಯಾರಾಗ್ರಾಫ್, ಅವನು ನೋಟ್ಬುಕ್ನಾಗ ಬರೀರಿ. ಅದ್ರ ಮೇಲೆ ಮತ್ತೆ ಪರೀಕ್ಷೆ. ಅದನ್ನ ಹೇಳ್ತೀನಿ ನಾನು ನಿಮ್ಗೆ, ಓರಲ್ಲಿ ಹೇಳ್ತೀನಿ, ನೀವು ಬರೀಬೇಕು. ಹಾ ನಡಿ. ಒಂದು ಕನ್ನಡ ಕರೆಕ್ಟ್ ಬರೆದ್ರಿ, ಇಡೀ ಪ್ಯಾರಾಗ್ರಾಫ್ ಹೇಳ್ತೀನಿ. ಇಡೀ ಪ್ಯಾರಾಗ್ರಾಫ್ನೊಳಗೆ 20 ಶಬ್ದ ಹೇಳ್ತೀನಿ. ಒಂದು ಶಬ್ದಕ್ಕೆ 1 ಮಾರ್ಕ್ಸ್. ಇಂಗ್ಲೀಷ್ ಒಂದು ಶಬ್ದಕ್ಕೆ 2 ಮಾರ್ಕ್ಸ್. ಹಿಂದಿ ಶಬ್ದಕ್ಕೆ ಒಂದು ಶಬ್ದಕ್ಕೆ 3 ಮಾರ್ಕ್ಸ್. 20 ಶಬ್ದ ಬರೀರಿ. ಆ ಪ್ಯಾರಾಗ್ರಾಫ್ ಫುಲ್ ಬರಿ ಹೋಗಿ ನಡ್ರಿ. ತಗೋರಿ. ಏನು ನಡಿಯೋ? ಪಕ್ಕ ಬರ್ದ್ಯಾ? ಬರ್ದೇ ಇದನ್ನ? ಹಾ ಬರ್ದ್ರೆ ನೀನು ಇದನ್ನ ಮಾಡ. ಹಾ ಬರಿ ಹೇಳ. ಶಫಿ, ರಾಜು, ಕಾ, ಮಿತ್ರ, ಹಾ ಹೈ, ಏನು ಖಾಜಾ ಅದನ್ನ ಇಡೀಲಿ ಹೇಳ್ತೀನ. ಇಡೀಲಿ ಕರ್ಕೊಡ್ತೀನಿ, ಹಿಡ್ಕೊಂಡು ಇಡಿ. ಚಲೋ ಮಾಡ. ಸಯ್ಯದ್, ಶಫಿ, ಕಾ, ಹಾ ಬಡಾ. ವೆರಿ ಗುಡ್. ಇಲ್ಲ ಶುದ್ಧ ಮೊದ್ಲು ಅದನ್ನ ಬರೀರಿ ಓದಿದ್ದು. ಭಾಯಿ ಹೈ. ಚಪ್ಪಾಳೆ ಬಿಡ್ರಿಪ್ಪ ಎಲ್ಲಾರು. ರಮೇಶ್ಗ ಇವನು ಅಂಬಾಸಿಡ್ರ್ 2ನೇ ಪ್ಯಾರ ಓದು. ಇದೊಂದು ಓದ್ಬಿಡು ನೋಡ್ರಿ, ಚೆಕ್ ಮಾಡ. ಹಾ ಏ ಹಾ ಮತ್ತೆ ಅದಕ್ಕೆ ಮುಗಿ ಹಿಡ್ಕೊಂಡು ಕುಂದರ್ತಾನೋ. ಅವ್ನಿಗೆ ಏನಾಗೈತೆ ದೇವ್ ಏನಾರ ಬಡ್ದೈತೆ ನೋಡೋ. ಅವಂಗ ಅವ್ರಿಬ್ರಿಗೂ ಬರ್ಲಿ, ಇಬ್ರು ಎದ್ದು ಬರೀಲಿ. ದೀಪಕ್, ಹಾ ಕೆ, ಬೈಲ್, ಹಾ ಹೈ. ವೆರಿ ಗುಡ್. ದೀಪಕ್, ಹಾ ದೀಪಕ್ ಕೆ, ವಯ್ಯದು ವಯ್ಯ, ಹಾ ಬೈಲ್ ಗಾಡಿ. ಏನಾಗ್ತಿರಪ್ಪ ಬರ್ದ್ಯಾ? ನೀ ಯಾವ್ದು ಓದಿದಿ? ಯಾವ ಪ್ಯಾರಾಗ್ರಾಫ್ ಓದಿದಿ ನೀನು? ಕನ್ನಡ, ಇಂಗ್ಲೀಷ್ 3 ಓದಿದಿಲ್ಲ? ಹಿಂದಿ ಓದಿದ್ಯಾ? ಅವನು ಆ ಪ್ಯಾರಾಗ್ರಾಫ್ ಬರೀಬೇಕೀಗ. ಅದ್ರೊಳಗಿನ ಶಬ್ದ ಹೇಳ್ತೀನಿ. ಮತ್ತೆ ಇಷ್ಟು ಶಬ್ದ ಹೇಳ್ತೀನಿ. ಹೇಳಿದ್ನಲ್ಲ, 1 ಶಬ್ದಕ್ಕೆ 1 ಮಾರ್ಕ್ಸ್. ಕನ್ನಡಕ್ಕೆ 1, ಇಂಗ್ಲೀಷಿಗೆ 2, ಹಿಂದಿಗೆ 3 ಬರೀರಿ. ಮತ್ತೆ ಅದ್ರ ಮಧ್ಯಾಹ್ನದಾಗ ಅದ ಈಗ. ಹಾ ಖೀಂಚತೆ, ಹೈ. ವೆರಿ ಗುಡ್. ಹಾ दीपक के खेत में आम के
ಹ್ಞೂ ಹ್ಞೂ ನೋಡಿ ಅದು ಏನದು ಏನದು ಪೇ ಹಾಂ ಪೇಡ್ ಹೈ ಎರಡನೇ ಪೇರನ್ನು ಕರೆಕ್ಟ್ ಓದಿದ್ದು ಚಪ್ಪಾಳೆ ಬಿಡ್ರಿಪ್ಪ ಇವಂಗ ಹೊಡೀರಿ ಮತ್ತೆ ಯಾಕೆ ನಿಂತಪ್ಪ ಅವ ಏನಾಗೈತಪ್ಪ ಅವಂಗಪ್ಪ ಇಸ್ಕೊರಿ ಎಲ್ಲಾರು ಕತ್ತಿ ಇಸ್ಕೊರಿ ಇಸ್ಕೊರಿ ನಡಿ ಎಲ್ಲರೂ ಇಸ್ಕೊರಿ ಏಯ್ 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 ಹಾಕಿ ತೊಳ್ಕೊರಿ ನಡಿ ಮೊದ್ಲು ಕೈ ತೊಳ್ಕೊರಿ ನಿಮ್ಮ ಕೈ ಸ್ವಚ್ಛ ಇರೋದಿಲ್ಲ ನೋಡು ನೀವು ಬಾಟ್ಲಿ ತಂದಿಲ್ಲ ಡಬ್ಬೆ